ಏನು ಇವತ್ತು ಬೆಳಗ್ಗೆ ಸುಮಾರು 7:30 ಗಂಟೆಗೆ ನಮ್ಮ KR ಸರ್ಕಲ್ನ ಬಳಿ BMTC ಬಸ್ಗಳ ಅಪಘಾತ ಆಯಿತು. ಈ ಅಪಘಾತ ಯಾಕಾಯಿತು, ಈ ಅಪಘಾತದಲ್ಲಿ ಯಾರಿಗೆ ತೀವ್ರ ಗಾಯಗಳಾಗಿದೆ, ಯಾರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ, ಇದೆಲ್ಲದರ ಮಾಹಿತಿಯನ್ನು ಕುರಿತು ನಮ್ಮ KSRTC ನೌಕರರ ಸಂಘದ ವರ್ಕರ್ಸ್ ಫೆಡರೇಷನ್ ಇಂದ ಜ್ಯೋತಿ ಮೇಡಮ್ ಅವರು ನಮ್ಮ ಜೊತೆ ಮಾತಾಡಕ್ ಬಂದಿದ್ದಾರೆ. ಈ ಕೇಸ್ನ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಬೆಳಗ್ಗೆ ಆದಂತ ಈ ಏನು BMTC ಆಕ್ಸಿಡೆಂಟ್ ಇದೇನೋ ಮತ್ತೆ ಅದಲ್ಲ, ಇದಕ್ಕೂ ಮುಂಚೆ ಈ ತರ ಸುಮಾರು ಕೇಸ್ಗಳಾಗಿದೆ. ಸರಿನಾ? ಆದ್ರೂ BMTC ಅವರು ಯಾವುದೇ ತರ ಒಂದು ಕ್ರಮ ತಗೊಳ್ತಾ ಇಲ್ಲ. ಆಕ್ಸಿಡೆಂಟ್ ಆಗ್ತಾ ಇದಾವೆ, ಬಟ್ ಅವ್ರು ಸುಮ್ಮನೆ ನೋಡ್ತಾ ಇದ್ದಾರೆ. ಏನು ಇದಕ್ಕೆ ಮೂಲ ಕಾರಣ, ಯಾಕೆ ಈ ತರ ಆಗ್ತದೆ? ಇದು ಮೂಲತಃ ಇದು ನಮ್ಮ BMTC ಸಂಸ್ಥೆಯಿಂದ ಆಗ್ತಾ ಇರುವಂತ ಅಥವಾ ನಮ್ಮ BMTC ಸಂಸ್ಥೆಯ ನೌಕರರಿಂದ ಆಗ್ತಾ ಇರುವಂತ ಆಕ್ಸಿಡೆಂಟ್ಗಳಲ್ಲ. ಏಕೆಂದ್ರೆ ಸಾಮಾನ್ಯವಾಗಿ ಇಂಥ ಆಕ್ಸಿಡೆಂಟ್ ಆದ ತಕ್ಷಣ ಎಲ್ಲ ಮಾಧ್ಯಮಗಳಲ್ಲಿ ಅಥವಾ ಎಲ್ಲ ಸಾರ್ವಜನಿಕರಲ್ಲಿ ಇವಾಗ BMTC ಬಸ್ ಇಂದ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿ ಒಂದು ಪ್ರಚಾರ ಆಗುತ್ತೆ. ಆದ್ರೆ ಇಲ್ಲಿ ಆಗಿರೋದೇನಂದ್ರೆ BMTC ಅನ್ನೋ ಹೆಸರಲ್ಲಿ ಒಂದು EV ಬಸ್ಗಳು, ಅದು ಆ ಬಸ್ಗಳಿಂದ ಇಂಥ ಆಕ್ಸಿಡೆಂಟ್ಗಳು ಇತ್ತೀಚೆಗೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಮತ್ತೆ ಎಷ್ಟೋ ಸಾರ್ವಜನಿಕರು, ಪ್ರಯಾಣಿಕರು ಮತ್ತೆ ಇವನ್ ಡ್ರೈವರ್ಗಳು ಸಾವಿಗೀಡಾಗುವಂತದ್ದು ನಡೀತಾ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ತಾ ಇರೋದೇನಂದ್ರೆ, ಈ ಡ್ರೈವರ್ಗಳೇನಿದ್ದಾರೆ ಇವರು ಖಾಸಗಿ ಡ್ರೈವರ್ಗಳು. ಇಲ್ಲಿ ಏನಾಗಿದೆ ಅಂದ್ರೆ, ಕೇಂದ್ರ ಸರ್ಕಾರ ಒಂದು ಯೋಜನೆ ತಂದು, ಫೇಮ್ ಅನ್ನೋ ಒಂದು ಯೋಜನೆ ತಂದು, ಆ ಯೋಜನೆಯಲ್ಲಿ ಪ್ರೈವೇಟ್ ಇದು ಮೂಲತಃ EV ಬಸ್ಗಳು ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು. ನಾವು ಪರಿಸರ ಮಾಲಿನ್ಯ ಆಗ್ಬಾರ್ದು ಅಂತೆಲ್ಲ ಹೇಳ್ಕೊಂಡು ಒಂದು ಈ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಮಾಡ್ತಾ ಇದ್ದಾರೆ. ಅದು ಹೆವಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇಂದ ಇದನ್ನ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರ ಪ್ರೈವೇಟ್ ನವರಿಗೆ ಕೊಟ್ಟು ಇದನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ, ಆಮೇಲೆ ನೀವೇ ಅದನ್ನ ಪ್ರೈವೇಟ್ ಡ್ರೈವರ್ಗಳನ್ನು ನೀವೇ ಅದಕ್ಕೆ ಇಟ್ಕೊಳ್ಳಿ, ಅವರೇ ಅದನ್ನ ಆಪರೇಟ್ ಮಾಡ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಮತ್ತೆ ಅದನ್ನ ನಡೆಸೋದು ಅವ್ರ ಕೆಲಸ. ಆದ್ರೆ ಇಲ್ಲಿ ಕಂಡಕ್ಟರ್ಗಳು ಮಾತ್ರ ನಮ್ಮವ್ರು ಇರ್ತಾರೆ, ಸಂಸ್ಥೆಯವ್ರು ಇರ್ತಾರೆ. ಅದಕ್ಕೆ ಅವ್ರಿಗೆ ಪರ್ ಕಿಲೋಮೀಟರ್ ಇಷ್ಟು ಅಂತ ನಮ್ಮ ಸಂಸ್ಥೆಯಿಂದ ಕೊಟ್ಟು ಬಿಡ್ತಾರೆ. ಸೊ ಈ ತರ ನಡೆಯುವಾಗ ಇಲ್ಲಿ ಆಕ್ಸಿಡೆಂಟ್ ಆಗೋದು ಕೂಡ ಅದಕ್ಕೆ ಅವರೇ ಕಾರಣ ಆಗ್ತಾರೆ. ಇದು ಒಂದು. ಎರಡನೇದು, ನಾವಿಲ್ಲಿ ಹೇಳೋದೇನಂತಂದ್ರೆ, ಈ ಡ್ರೈವರ್ಗಳು ಏನ್ ಬರ್ತಾರೆ ಅವ್ರಿಗೆ ಸರಿಯಾದ ತರಬೇತಿ ಇಲ್ಲ. ಅವರು ಏನು ಅಲ್ಲಿ ಟ್ರ್ಯಾಕ್ಟರ್ ಓಡಿಸಿರ್ತಾರೋ ಅಥವಾ ಲಾರಿ ಓಡಿಸಿರ್ತಾರೋ ಅಥವಾ ಬೈಕ್ ಓಡಿಸಿರ್ತಾರೋ ಏನೋ, ಒಟ್ನಲ್ಲಿ ಅವ್ರಿಗೊಂದು ಹೆವಿ ವೆಹಿಕಲ್ ಲೈಸೆನ್ಸ್ ಇರತ್ತೆ. HTV ಲೈಸೆನ್ಸ್ ತಗೊಂಡ್ ಬಂದು ಇಲ್ಲಿ ಕೊಡ್ತಾರೆ. ಅದು ಇವತ್ತು ನಮಗ್ ಗೊತ್ತಿದೆ, ಲೈಸೆನ್ಸ್ ಹೇಗ್ ಬೇಕಾದ್ರೂ ತಗೊಂಡ್ ಬರ್ಬೋದು. ಆ ತರದ್ದು ಒಂದು. ಆಮೇಲೆ ಲೈಸೆನ್ಸ್ ತಗೊಂಡ್ಬಂದು ಇವ್ರಿಗೆ ನಾನು ಇವತ್ತು ವಿಚಾರಿಸಿದೆ ನಮ್ಮ ಡ್ರೈವರ್ಗಳನ್ನ, ನಿಮಗೆ ಯಾವ ತರ ತರಬೇತಿ ಸಿಗ್ತಾ ಇದೆ ಅಂತ. ಒಂದಿನ ತರಬೇತಿ ಕೊಡ್ತಾರಂತೆ, ಒಂದು ವಾರ ಅವರು ಅಲ್ಲಿ ಓಡಿಸ್ತಾರಂತೆ ಗಾಡಿನ. ಒಂದು ವಾರ ಓಡಿಸಿ ಆಮೇಲೆ ಅವರು ನೇರವಾಗಿ ಬೀದಿಗೆ ಬರ್ತಾರಂತೆ, ರಸ್ತೆಗೆ ಬರ್ತಾರಂತೆ. ಸೊ ಈ ತರ ಆದಾಗ ಖಂಡಿತವಾಗ್ಲೂ ಅವ್ರಿಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ನಮ್ಮಲ್ಲಾದ್ರೆ ಆ ತರ ಅಲ್ಲ, ಅವರಿಗೆ ತುಂಬಾ ತರದ ಪರೀಕ್ಷೆಗಳಿರತ್ತೆ. ಆ ಪರೀಕ್ಷೆಗಳು ಮತ್ತೆ ಅವರಿಗೆ ಒಂದು ಇದು ಕೊಡ್ತಾರೆ, ಅವರಿಗೆ ಆ ತರಬೇತಿಗಳು ಕೊಡ್ತಾರೆ. ಆ ತರಬೇತಿಗಳನ್ನೆಲ್ಲ ಅವರು ತಗೊಂಡು ಆಮೇಲೆ ಇಲ್ಲಿ ಬಂದು ರಸ್ತೆ ಮೇಲೆ ಅವರು ಗಾಡಿ ಚಲಾಯಿಸ್ತಾರೆ. ಸೊ ಈ ತರ ಇನ್ಎಫಿಷಿಯಂಟ್ ಆಗಿರುವಂತವ್ರು, ತರಬೇತಿ ಇಲ್ಲದೆ ಇರೋಂಥವ್ರು, ಆಮೇಲೆ ಇವತ್ತು ಬರ್ತಾರೆ, 1-3 ತಿಂಗಳು ಮಾಡ್ತಾರೆ ಅಥವಾ 3 ದಿನ ಮಾಡ್ತಾರೆ, 4 ದಿನ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಯಾರೋ ಬರ್ತಾರೆ ಮತ್ತೆ. ಆಮೇಲೆ ನಮ್ಮಲ್ಲಿ ಏನಂದ್ರೆ, ಆ ಗಾಡಿ ಆಪರೇಟ್ ಆಗ್ಬೇಕು, ಯಾಕೆಂದ್ರೆ ಇವ್ರಿಗೆ ಅಲ್ಲಿ ನಾವು ದುಡ್ಡು ಕೊಡ್ತಿರ್ತೀವಲ್ಲ, ಹಾಗಾಗಿ ಗಾಡಿ ಆಪರೇಟ್ ಆಗ್ಬೇಕು ಅಂತ ಯಾರು ಸಿಕ್ಕಿದ್ರೆ ಡ್ರೈವರು ಅವ್ರನ್ನ ತಂದು ಗಾಡಿ ಮೇಲೆ ಕೂರಿಸ್ತಾರೆ. ಈ ತರದೆಲ್ಲ ಇಲ್ಲಿ ಸಮಸ್ಯೆಗಳನ್ನ ಇಟ್ಕೊಂಡು ಇಲ್ಲಿ ನಮ್ಮ ಸಾರ್ವಜನಿಕರು ಅಥವಾ ಪ್ರಯಾಣಿಕರ ಜೀವದ ಮೇಲೆ ಇವರು ಆಟ ಆಡ್ತಾ ಇದ್ದಾರೆ.
ಹೀಗಾಗಿ ಈ ತರದ ಒಂದು ಆಕ್ಸಿಡೆಂಟ್ಸ್ ಆಗ್ತಾ ಇವೆ ಅಂತ ನಾವು ಸಾಕಷ್ಟು ಸಲ ನಾವು ಸಂಸ್ಥೆಯವರಿಗೆ ಹೇಳ್ತಾ ಇದ್ದೀವಿ. ಸಾಕಷ್ಟು ಸಲ ನಾವು ಸಾರಿಗೆ ಇಲಾಖೆಗೂ ಅಥವಾ ಸಚಿವರಿಗೂ ಸರ್ಕಾರಕ್ಕೂ ಹೇಳಿ ಪತ್ರಗಳನ್ನ ಬರ್ದಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ತರದ ಒಂದು ಕ್ರಮನು ಕೈಗೊಂಡಿಲ್ಲ. ಸೊ ನಾವ್ ಇವತ್ತು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದೇನಂದ್ರೆ, ಇವಾಗ ನೋಡಿ 4,000 ಮತ್ತೆ ಇವತ್ತು ಬರೀ BMTCಗಲ್ಲ, ಇಡೀ KSRTCಗೆ ಬೇರೆ ಬೇರೆ ನಗರಗಳಿಗೂ ಇದು 4,000 ಬಸ್ ಬರುತ್ತೆ, EV ಬಸ್ ಅಂತ ಕೇಂದ್ರ ಸರ್ಕಾರದಿಂದ ಹೇಳ್ತಾ ಇದ್ದಾರೆ. ಬರ್ತಾ ಇದೆ ಅದು. ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಜನರನ್ನ ಇವರು ಕೊಲೆ ಮಾಡಕ್ಕೆ ನಿಂತಿದ್ದಾರೆ ಅಂತಾನೆ ನೇರವಾಗಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಹೇಳೋದು ಇಲ್ಲಿ ನಮ್ಮ ಡ್ರೈವರ್ಗಳನ್ನ ತಗೊಳ್ಳೋ ಅಂತ ಒಂದು ಪ್ರಕ್ರಿಯೆನ ಮಾಡಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಪತ್ರ ಬರೀರಿ, ಅದ್ರ ತರ ಮಾತುಕತೆ ಮಾಡಿ. ಇದಕ್ಕೆ ನಾವು ನಿಮ್ ಜೊತೆಗೆ ನಿಲ್ತೀವಿ, ಸರ್ಕಾರದ ಜೊತೆ ನಾವು ನಿಮ್ ಜೊತೆಗೆ ನಿಲ್ತೀವಿ, ನಿಮಗೆ ಬೆಂಬಲ ಕೊಡ್ತೀವಿ, ಯಾವುದೇ ತರದ ಹೋರಾಟಕ್ಕೂ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ, ರಾಜ್ಯ ಸರ್ಕಾರಕ್ಕೆ. ಮೇಡಮ್, ನೀವು ಹೇಳಿದ್ದೆಲ್ಲ ಈಗ ಜನಗಳು ಕೂಡ ಇದೇ ತರ ಹೇಳ್ತಿದ್ದಾರೆ. ಏನು ನೀವು ಈ ಒಂದು ಡ್ರೈವರ್ಗಳಿಗೆ ಸೂಕ್ತ ಒಂದು ಟ್ರೈನಿಂಗ್ ಸಿಗ್ತಾ ಇಲ್ಲ, 1 ದಿವಸಗಳ ಕಾಲ ಮಾತ್ರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದು ಜನರ ಜೀವದ ಜೊತೆ ಆಟ ಆಡ್ತಿರೋ ಒಂದು ಕೆಲಸ ಅನ್ನೋದು ಇದು 100% ನಿಜ ಅನ್ನತ್ತೆ. ಯಾಕೆಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಅಥವಾ ಪ್ರತಿ ವಾರಕ್ಕೊಂದಾದ್ರೂ BMTC ಕೇಸ್ ಆಗೇ, ಅದು ಯಾವ ಕೇಸ್ ಆಗುತ್ತೆ? ಎಲೆಕ್ಟ್ರಿಕಲ್ ಗಾಡಿಗಳು ಅಥವಾ ಈ ವಜ್ರಕಾಯಿ ಅಂತ ಗಾಡಿಗಳು, ಇಂಥ ಗಾಡಿಗಳೇ ನೀವು ಹೇಳ್ದಿರೋ ತರ ಜಾಸ್ತಿ ಆಗ್ತಿದೆ. ಈಗ ನಮ್ಮ ಹಳೆ BMTC ಬಸ್ಗಳು ಏನಿದ್ವು ಹೋದ್ರಿಂದ ಅಷ್ಟೊಂದಿನ ಕೆಲವೊಂದು ಆಗ್ತಾ ಇದಾವೆ, ಬಟ್ ಅಷ್ಟೊಂದೇನು ಆಗ್ತಾ ಇಲ್ಲ. ಇನ್ನು ಇವತ್ತು ನಡೆದಿರೋ ಈ ಆಕ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅದೇ ಇವತ್ತಿನ ಆಕ್ಸಿಡೆಂಟ್ ನೋಡಿ, ಇಲ್ಲಿ ಪಾಪ ಒಂದು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಆಮೇಲೆ ನಮ್ಮ EV ಬಸ್ ಡ್ರೈವರ್ಗಳಿಗೂ ತೊಂದರೆ ಆಗ್ತಾ ಇದೆ. ಅವರು ಪಾಪ ಮನುಷ್ಯರೇನೆ, ಅವರು ಏನೋ ಕೆಲಸ ಇಲ್ಲ ಅಂತ ಇಲ್ಲಿ ಬರ್ತಾ ಇದ್ದಾರೆ, ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಇವತ್ತು ಎಷ್ಟೋ ನಮ್ಮಲ್ಲಿ ವೇಕೆನ್ಸಿ ಖಾಲಿ ಇದೆ. ನೀವು ಪ್ರೈವೇಟ್ನವ್ರನ್ನ ಇಲ್ಲಿ ನೇಮಕ ಮಾಡ್ಕೊಳ್ಳೋ ಬದಲು, ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೋ ಅಥವಾ ಇನ್ಯಾರೋ ಕಾಂಟ್ರಾಕ್ಟರ್ ಮೂಲಕ ನೇಮಕ ಮಾಡ್ಕೊಳ್ಳೋ ಬದಲು ನಮ್ಮ ಸಂಸ್ಥೆಗೆ ನೇರವಾಗಿ ನೇಮಕಾತಿ ಮಾಡ್ಕೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ಇದರಿಂದ ಇವತ್ತಾಗಿರೋ ಆಕ್ಸಿಡೆಂಟ್ ನಲ್ಲಿ ನೋಡಿದ್ರೆ ತುಂಬಾ ಜನ ಸಾರ್ವಜನಿಕರಿಗೆ ಪೆಟ್ಟಾಗಿದೆ, ಕೆಲವರಿಗೆ ತೀವ್ರವಾಗಿನೇ ಪೆಟ್ಟಾಗಿದೆ, ಕಾಲ್ ಮುರಿದಿರೋ ಅಂತದ್ದು. ಆಮೇಲೆ ಆ ಹೆಣ್ಮಕ್ಳಿಗೆ ಮುಂದೆ ಕೂತಿದಂತ ಹೆಣ್ಮಕ್ಳನ್ನ ತೆಗಿಯೋಕ್ಕೇನೆ ಅರ್ಧ ಗಂಟೆ ಬೇಕಾಯ್ತು ಅಂತ ನಾನು ಕೇಳಲ್ಪಟ್ಟೆ. ಸೊ ಈ ತರ ಎಲ್ಲ ಇರುವಾಗ ಸಾರ್ವಜನಿಕರಿಗೆ ತೊಂದರೆ, ಸಂಸ್ಥೆಗೆ ತೊಂದರೆ. ಇವತ್ತು ಸಂಸ್ಥೆಯ ಆಫೀಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ, MD ಅವ್ರನ್ನು ಸೇರಿಸಿದಂಗೆ. ಹಾಗಾಗಿ ಎಲ್ಲರ ಕೆಲಸ ಕೂಡ ಇಲ್ಲಿ ಕೆಲ್ಸಕ್ಕೆ ತೊಂದರೆ ಆಗಿದೆ. ಆಮೇಲೆ ಅನ್ಯಾಯವಾಗಿ ಇವ್ರಿಗೆಲ್ಲ ಇಷ್ಟೊಂದು ತೊಂದರೆ ಆಗ್ಬೇಕಾದ್ರೆ, ಆಮೇಲೆ ನಮ್ಮ ಸಂಸ್ಥೆಯ ಕಾರ್ಮಿಕರಿಗೂ ಕೂಡ, ಅಂದ್ರೆ ನಮ್ಮ ಡ್ರೈವರ್ಗಳಿಗೆ, ನಮ್ಮ ಕಂಡಕ್ಟರ್ಗಳಿಗೆ, ನಮ್ಮ ಡ್ರೈವರ್ಗಳಿಗೆ ಏನ್ ಮಾಡ್ತಾರೆ ಇವರು, ಇದು ಕೆಲ್ಸನೇ ಕೊಡಲ್ಲ. ಯಾಕೆಂದ್ರೆ ಇವ್ರಿಗೆ ಏನ್ ಮಾಡಿರ್ತಾರೆ, ಒಂದು ಪ್ಯಾಕೇಜ್ ತರ ಕೊಟ್ಬಿಟ್ಟಿರ್ತಾರೆ, ಅವ್ರಿಗೆ ದುಡ್ಡು ಕೊಡ್ಲೇಬೇಕಲ್ಲ. ಹಾಗಾಗಿ ಅವ್ರನ್ನ ಆ ಡ್ರೈವರ್ಗಳನ್ನ ಕಳಿಸ್ತಾರೆ ರೂಟ್ಗಳಿಗೆ, ಆ ಶೆಡ್ಯೂಲ್ಗಳಿಗೆ. ನಮ್ಮ ಡ್ರೈವರ್ಗಳಿಗೆ ಏನ್ ಮಾಡ್ತಾರೆ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇರೋರ್ನು ಕೂಡ ಈ ಬಸ್ಗಳನ್ನ ಆ ಮಾರ್ಗಗಳಿಗೆ ಹಾಕ್ಬಿಟ್ಟು ಇವ್ರಿಗೆ ಬೇಕಂತಾನೆ ಆಬ್ಸೆಂಟ್ ಮಾರ್ಕ್ ಮಾಡೋದು. ಅವರು ಡ್ಯೂಟಿ ಕಾಯ್ತಾ ಕೂತಿದ್ರು, ಬೆಳಗ್ಗೆ ಸಂಜೆ ತನಕ ಕಾಯಿಸ್ತಾರೆ, ಆಮೇಲೆ ಆಬ್ಸೆಂಟ್ ಮಾರ್ಕ್ ಮಾಡ್ತಾರೆ, ಇಲ್ಲ ಅಂದ್ರೆ ಕಂಪಲ್ಸರಿಯಾಗಿ ಲೀವ್ ಹಾಕಿಸ್ತಾರೆ. ಈ ತರದೆಲ್ಲ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಏನೋ ಒಂಥರ ರಾಜಕೀಯ ಇಲ್ಲಿ ಹಣದ ರಾಜಕೀಯ ಮತ್ತೆ ಬೇರೆ ಬೇರೆ ತರದ ರಾಜಕೀಯ ಇದರಲ್ಲಿ ನುಸುಳಿದೆ ಅಂತ ನಮಗೆ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಈ ತರದ ಲಾಬಿಗಳನ್ನ ನಿಲ್ಲಿಸ್ಬೇಕು. ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಇದನ್ನ ನಿಲ್ಲಿಸ್ಬೇಕು. ಸಾರ್ವಜನಿಕರಿಗೆ ಸಾರ್ವಜನಿಕ ಸಾರಿಗೆ ಸೇವೆಯನ್ನ ಪ್ರಾಮಾಣಿಕವಾಗಿ ಒದಗಿಸ್ಬೇಕು ಅಂತ ನಾವಿಲ್ಲಿ ಕೇಳ್ಕೊಳ್ತಾ ಇದ್ದೀವಿ. KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನಿಂದ ನಾವು ಇದನ್ನ ಕೇಳ್ಕೊಳ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿ ಅವರು ಯಾವ ತರ ಮಾತಾಡಿದ್ರು ಅಂತ. ಸಾರ್ವಜನಿಕರ ಜೀವನದ ಜೊತೆ ಆಟ ಆಡೋದು ಬಿಟ್ಟು
ಸಾರ್ವಜನಿಕರಿಗೆ ಸಿಗ್ಬೇಕಾಗಿರುವಂತ ಒಳ್ಳೆ ಸೇವೆಯನ್ನು ಒದಗಿಸ್ಬೇಕು. ಏನು ಈ ಕಾಂಟ್ರಾಕ್ಟ್ ಬಸ್ಗಳಿದಾವೆ ಡ್ರೈವರ್ಗಳನ್ನ ಇವರಿಗೆ ಸೂಕ್ತ ತರಬೇತಿ ಕೊಡಬೇಕು ಮತ್ತು ಇದಕ್ಕೆ ಅಪಾಯಿಂಟ್ ಮಾಡ್ಕೋಬೇಕು, ಅಥವಾ ಈ ಹಿಂದೆ ಇದ್ದಂತ BMTC ಬಸ್ಗಳ ಡ್ರೈವರ್ಗಳಿಗೆ ಸೂಕ್ತ ತರಬೇತಿ ಕೊಟ್ಟು ಅವ್ರನ್ನ ಏನು ಡ್ರೈವಿಂಗ್ ಮಾಡಕ್ಕೆ ಬಿಡಬೇಕು. ಈ ಜ್ಯೋತಿ ಅವರು ಹೇಳ್ತಿರುವಂತ ಪ್ರಕಾರ ಹಳೆ BMTC ಡ್ರೈವರ್ಗಳು ಏನಿದ್ರು ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸ ಸಂಸ್ಥೆಯವರು ಕೊಡ್ತಾ ಇಲ್ಲ ಅನ್ನೋದನ್ನ ನಮ್ಗೆ ಎದ್ದು ಕಾಣಿಸ್ತಾ ಇದೆ. ಇನ್ನು ಇವತ್ತಿನ ಈ ಘಟನೆಗೆ ಡ್ರೈವರ್ಗಳಿಗೆ ಏನು ಸೂಕ್ತ ತರಬೇತಿ ಇಲ್ಲದೆ ಬಸ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಮೂಲದಿಂದ ಕಾರಣ ಆಗಿರ್ಬೋದು. ಇನ್ನು ಈ ವಿಚಾರವನ್ನು ಕುರಿತು ನಮ್ಮ KSRTC ನೌಕರದ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರಾದ ಜ್ಯೋತಿ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮೋಹನ್ ಕುಮಾರ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.